ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದಲ್ಲಿ ನೆಲೆಸಿರುವ ಆದಿನಾರಾಯಣ ಸ್ವಾಮಿ ರಾಜ್ಯ ಮತ್ತು ಹೊರ ರಾಜ್ಯದ ಭಕ್ತಾದಿಗಳನ್ನ ಹೊಂದಿದ್ದು ಇದು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದೆನಿಸಿರುವ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಉಗಮ ಸ್ಥಾನವೇ ಕುರ್ಮಗಿರಿ ಯಲ್ಲೋಡು ಆದಿನಾರಾಯಣ ಸ್ವಾಮಿ ಬೆಟ್ಟ. ಇದಕ್ಕೆ ಕುರ್ಮಗಿರಿ ಬೆಟ್ಟವೆಂದು ಕರೆಯುತ್ತಾರೆ. ಹಿಂದೂಗಳ ಪಾಲಿಗೆ ಪರಮ ಪವಿತ್ರವಾದ ಪಂಚನಾರಾಯಣ ಕ್ಷೇತ್ರಗಳ ಪೈಕಿ ಉತ್ತರದ ಬದ್ರಿನಾರಾಯಣ, ಗದುಗಿನ ವೀರನಾರಾಯಣ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಸನ್ನಿಧಿಗಳು ಮೂರಾದ್ರೆ ಇನ್ನು 2 ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದ ಅಮರನಾರಾಯಣ ಸ್ವಾಮಿ ಹಾಗೂ ಗುಡಿಬಂಡೆ ತಾಲೂಕಿನ ಹಾಗೂ ನೆರೆ ರಾಜ್ಯಗಳಾದ ಆಂಧ್ರ ಮತ್ತು ತಮಿಳುನಾಡು ಜನರ ಆರಾಧ್ಯ ದೈವವೆಂದೇ ಪ್ರಸಿದ್ಧಿಯಾಗಿರುವ ಯಲ್ಲೋಡು ಆದಿನಾರಾಯಣ ಸ್ವಾಮಿಯ ದಿವ್ಯ ಕ್ಷೇತ್ರಗಳಾಗಿವೆ ಎಂದರು. ಈ ಕ್ಷೇತ್ರವನ್ನ ಕೂರ್ಮಗಿರಿ ಕ್ಷೇತ್ರ ಅಂತ ಬಿಟ್ಟು ಇದಕ್ಕೆ ಹೆಸರು ಬಂದಿದೆ. ಇಲ್ಲಿ ಆದಿನಾರಾಯಣ ಸ್ವಾಮಿ ನೆಲೆಸಿರ್ತಕ್ಕಂಥ ಒಂದು ಮಹತ್ವಪೂರ್ವಕವಾದಂಥ ಒಂದು ಬೆಟ್ಟ ಅಂತಂದು ಹೇಳ್ಬೋದು ನಾವು. ಈ ಸ್ವಾಮಿಯು ಉದ್ಭವ ಮೂರ್ತಿ ಆಗಿರೋದ್ರಿಂದ ಬಹಳ ಶ್ರೇಷ್ಠವಾದಂಥ ದೇವರು ಅಂತ ಬಿಟ್ಟು ಪ್ರಖ್ಯಾತಿಯಾಗಿರ್ತಾನೆ. ಇಲ್ಲಿ ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂತಂದರೆ, ಅನಾದಿ ಕಾಲದಿಂದ ಎಷ್ಟೋ ಋಷಿ ಮುನಿಯರು ಯೋಗಿಗಳು ಇಲ್ಲಿ ಎಷ್ಟೋ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಹಾನ್ ಭಾವರು ನೆಲೆಸಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಇಲ್ಲಿ ಇದು ಎಲ್ಲೆಲ್ಲಿ ಕೂತ್ಕೊಂಡು ಋಷಿಗಳು ತಪಸ್ಸು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗೋದೇ ಇಲ್ಲ. ಎಷ್ಟೋ ಮಹಾಮುನಿಗಳು ತಪಸ್ಸು ಮಾಡಿರ್ತಕ್ಕಂಥ ಒಂದು ಕೂರ್ಮಗಿರಿ ಕ್ಷೇತ್ರ ಪುಣ್ಯಕ್ಷೇತ್ರ ಇದು ಅಂತ ಹೇಳ್ಬೋದು. ಇಲ್ಲಿ ಬೆಳಗಿನ ಜಾವದಲ್ಲಿ ವೇದಘೋಷ ಆಗುತ್ತೆ ಅಂತಂದ್ಬಿಟ್ಟು ಈ ಋಷಿಗಳೆಲ್ಲ ಸೇರಿಬಿಟ್ಟು ತಪಸ್ಸು ಮಾಡಿರ್ತಕ್ಕಂಥ ಋಷಿಗಳು ವೇದಘೋಷವನ್ನು ಮಾಡ್ತಾರೆ. ಬೆಳಗ್ಗೆ ಈ ಸ್ವಾಮಿಗೆ ಆದಿನಾರಾಯಣ ಸ್ವಾಮಿಗೆ ವೇದಘೋಷ ಮಾಡಿ ಆತನ ಪುನೀತನಾಗಿ ಮಾಡಿ ಒಂದು ಪೂಜಾ ಕಾಂಕರ್ಯಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಒಂದು ಇತಿಹಾಸ ಇದೆ. ಅದರಿಂದ ಇದು ಭಾಳ ಪುಣ್ಯಕ್ಷೇತ್ರ. ಧರ್ಮಸ್ಥಳ ಎಷ್ಟು ಪುಣ್ಯಕ್ಷೇತ್ರವೋ ಅಷ್ಟೇ ಮಹತ್ವವಾದಂಥ ಇದಕ್ಕೆ ಕ್ಷೇತ್ರಕ್ಕೆ ಒಂದು ಮಹಾತ್ಮೆ ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ದಾನ ಕೊಡಬೇಕೆ ಹೊರತು ದೇವ್ರಿಗೆ ಯಾರು ದಾನ ತಗೊಳ್ಳೋವಂಥದ್ದು ಇಲ್ಲೇನಾದರೂ ಮುಟ್ಟಿದ್ರೆ ಅವ್ರಿಗೆ ಅಪಶಕನಗಳಾಗತ್ತೆ, ಅವ್ರ ತೊಂದರೆಗಳಾಗುತ್ತೆ, ಅವರು ಕ್ಷೀಣಿಸಿ ಹೋಗುತ್ತಾರೆ ಅಂತಂದ್ಬಿಟ್ಟು ಈ ಕ್ಷೇತ್ರಕ್ಕೆ ಒಂದು ಇದಿದೆ. ಅದರಿಂದ ಎಷ್ಟೋ ವರ್ಷಗಳಿಂದ ಇಲ್ಲಿ ವೈಭವೋಪೇರಿತವಾಗಿ 3ನೇ ಭಾನುವಾರ ರಥೋತ್ಸವ, ಮಾಘ ಮಾಸದ 3ನೇ ಭಾನುವಾರ ರಥೋತ್ಸವ ಇರುತ್ತದೆ. ತಿರ್ಗಾ ಪ್ರತಿದಿನವೂ ಪೂಜಾ ಕಾರ್ಯಗಳೆಲ್ಲ ನಡೀತಾನೆ ಇರ್ತದೆ ಮಾಮೂಲಾಗೆ. ಅದರಿಂದ ಇಲ್ಲಿ ಒಂದು ಗಿಡ ಮರ ಒಂದು ಕಲ್ಲು ಮಣ್ಣು ಏನೂ ಸಹ ಮುಟ್ಟೋ ಆಗಿಲ್ಲ, ಮುಟ್ಟಿದ್ರೆ ನಶಿಸಿ ಹೋಗ್ತಾರೆ ಅಂತಂದ್ಬಿಟ್ಟು ಒಂದು ಇತಿಹಾಸ ಇದೆ, ನಡೆದಿದೆ, ಆ ಥರ ನಡೆದಿದೆ. ಅದರಿಂದ ಇಲ್ಲಿ ಎಷ್ಟೋ ಸಾವಿರಾರು ಭಕ್ತರು ಆಂಧ್ರ ಪ್ರದೇಶದಿಂದ, ಕರ್ನಾಟಕದಿಂದ ಮತ್ತು ತಮಿಳುನಾಡಿನಿಂದ ನಾನಾ ಮೂಲಗಳಿಂದ ನಾನಾ ಜನಗಳು ನಾನಾ ಜಿಲ್ಲೆಗಳಿಂದ ಬಂದು ಪುನೀತರಾಗಿ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಮಹಾನ್ ಭಾವನು ವೈಭವೋಪೇರಿತವಾಗಿ ಒಂದು ಸಾಕ್ಷಿ ಕರೆಸಿದ್ದಾನೆ ಅಂತಂದ್ಬಿಟ್ರೆ ನಾವು ಹೇಳ್ಬೋದು. ಆತನ ಮಹಾತ್ಮೆ ವಿಶ್ವವ್ಯಾಪಿಯಾಗಿದೆ ಅಂತಂದ್ಬಿಟ್ಟು ಅದು ತಪ್ಪೇನಲ್ಲ. ಆ ಥರ ಇರೋದ್ರಿಂದ ಇದು ಭಾಳ ಪ್ರಸಿದ್ಧವಾದಂಥದ್ದು. ಇದು ಎಲ್ಲ ಕ್ಷೇತ್ರದ ಎಲ್ಲ ವರ್ಗದ ಜನಗಳಿಗೂ ಒಳ್ಳೆಯದಾಗ್ತಾ ಇದೆ ಇಲ್ಲಿ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಮಾತು. ಇನ್ನು ಕ್ಷೇತ್ರದ ಇತಿಹಾಸದ ವಿಚಾರಕ್ಕೆ ಬಂದ್ರೆ ಸುಮಾರು 450 ವರ್ಷಗಳ ಹಿಂದೆ ಈ ಗ್ರಾಮವನ್ನ ಯಲಪಲಲೋಡು ಎಂಬುದಾಗಿ ಕರೆಯಲಾಗ್ತಿದ್ದು, ಕಾಲಕ್ರಮೇಣ ಇದು ಜನಗಳ ಬಾಯಲ್ಲಿ ಯಲ್ಲೋಡು ಎಂದಾಯಿತು.
श्रीगुरुभ्यो नमः। आपदाम् अपहर्तारं धातारं सर्वसम्पदां लोकाभिरामं श्रीरामं भूयो भूयो नमाम्यहम्। आदिनारायणं देवं कूर्माद्रिनिवासिनं भक्ताभीष्टप्रदं वन्दे ಕೂರ್ಮಯೋಗೀಶವಂದಿತಂ. ಇದು ಬಂದ್ಬಿಟ್ಟು ಎಲ್ಲೋಡು ಕೂರ್ಮಗಿರಿ ಮಹಾಕ್ಷೇತ್ರ ಎಂಬುದು. ಕೂರ್ಮದಲ್ಲಿ ಕೂರ್ಮ ಎಂಬುವಂತಹ ಒಬ್ಬ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಆ ಒಂದು ತಪಸ್ಸಿಗೆ ಆ ಭಗವಂತ ಮೆಚ್ಚಿ ಭವರೂಪಿಯಾಗಿ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಪಂಚನಾರಾಯಣ ಕ್ಷೇತ್ರದಲ್ಲಿ ಮೊದಲನೇ ಆದಿನಾರಾಯಣ ಕ್ಷೇತ್ರ ಎಂಬುದಾಗಿ ಈ ಒಂದು ಕ್ಷೇತ್ರ. ಆದ್ದರಿಂದ ಈ ಒಂದು ದಿವಸ ಯಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಭಗವಂತನ ಸ್ಮರಣೆಯನ್ನು ಮಾಡಿ ಅವರ ಒಂದು ಕೈಂಕರ್ಯಪೂರ್ವಕವಾಗಿ ಎಲ್ಲ ಫಲಗಳನ್ನೆಲ್ಲ ಕೊಟ್ಟು ಕಾಪಾಡ್ತಕ್ಕಂಥದ್ದು. ತಮಿಳುನಾಡು ಮೂಲದ ದಂಪತಿಗಳಾದ ಸುಂದರ ಶರ್ಮಾ ಮತ್ತು ಜ್ಞಾನಂಬ ಎಂಬ ದಂಪತಿಗಳು ಪವಿತ್ರ ಮಾಘ ಮಾಸದ 3ನೇ ಭಾನುವಾರದ ದಿನ ಬೆಟ್ಟದ ಮೇಲಿನ ಆದಿನಾರಾಯಣ ಸ್ವಾಮಿ ಸನ್ನಿಧಿಗೆ ಆಗಮಿಸಿ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಂಡ ಹಿನ್ನೆಲೆಯಲ್ಲಿ ಅಂದಿನಿಂದ ಇಂದಿನ ತನಕ ಈ ಶುಭ ಮುಹೂರ್ತದಂದು ಪ್ರತಿ ವರ್ಷ ವೈಭವದ ಬ್ರಹ್ಮ ರಥೋತ್ಸವ ಏರ್ಪಡಿಸಲಾಗುತ್ತಿದೆ. ಈ ವೇಳೆ ರಾಜ್ಯದ ಮತ್ತು ಹೊರ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ಹರಕೆ ಸಲ್ಲಿಸಿ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಟೆಂಪಲ್ ನಾನು ಚಿಕ್ಕ ಹುಡುಗ ಇರೋವಾಗಿಂದ ನಮ್ಮ ಅಜ್ಜಿ ತಾತ ಅವರೆಲ್ಲ ಅಲ್ಲಿ ಒಂದು ಬಾವಿ ಇತ್ತು, ಸ್ವಲ್ಪ ಮೇನ್ ರೋಡ್ಗೆ ಹತ್ರನೇ. ಅಲ್ಲಿ ನಾವೆಲ್ಲ ಊಟ ಮಾಡಿ ಎಲ್ಲರೂ ಬಳಸ್ತಾ ಇದ್ವಿ. ಊಟ ಚಿತ್ರಾನ್ನ ಪಾಯಸ ಎಲ್ಲ ಹಾಕಿ ಒಂದು ಎತ್ತಿನ ಗಾಡಿಯಲ್ಲಿ ಬರ್ತಾಯಿದ್ವು. ನಾನು ಚಿಕ್ಕ ಹುಡುಗ ಇರೋವಾಗಿದ್ದೆ. ಎತ್ತಿನ ಗಾಡಿಯಲ್ಲಿ ಬಂದು ಅಲ್ಲೆಲ್ಲ ಅಕ್ಕಿ ಎಲ್ಲ ಅಲ್ಲೇ ಅಡುಗೆ ಮಾಡಿಬಿಟ್ಟು ಎಲ್ಲ ಬರೋವ್ರಿಗೆಲ್ಲ ಹಚ್ತಾ ಇದ್ವಿ. ಈಗ ತುಂಬ ಜನ ಇಲ್ಲೇ ಮಾಡ್ಕೊಂಡು ಇಲ್ಲೇ ಮಾಡ್ತಾ ಇದ್ದಾರೆ. ಈಗ ಕಲ್ಚರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ತುಂಬ. ಬಟ್ ಜನ ಹಂಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಜನ ಏನು ಕಮ್ಮಿ ಆಗಿಲ್ಲ ಅವತ್ತಿಂದ. ಯಾಕಂದರೆ ಅಷ್ಟು ಶಕ್ತಿವಂತ ದೇವರಿದು. ಏನೇ ಬೇಡ್ಕೊಂಡ್ರೂ ಅದು ಮುಂದಿನ ವರ್ಷಕ್ಕೆಲ್ಲ ಅದು ನಿಜ ಆಗುತ್ತೆ. ಅವ್ರ ಜೀವನದಲ್ಲೆಲ್ಲ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ತುಂಬ ಜನ ನಂಬಿಕೆ ಅದು. ಸೊ ಅದರಿಂದ ಆ ನಂಬಿಕೆಯಿಂದ ಈ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೈವ ದರ್ಶನ ಪಡೆಯೋಕ್ಕೆ ತುಂಬ ಜನ ಭಾಳ ದೂರದಿಂದ ಬರ್ತಾ ಇದೆ. ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಪ್ರತಿ ವರ್ಷವೂ ನಾವಿಲ್ಲಿ ಬಂದು ನಮ್ಮ ಮನೆಯಿಂದ ಆವಾಗ ನಾವು ಅಜ್ಜಿ ತಾತ ಅವರು ಇರೋವಾಗೆಲ್ಲ ನಾವು ಅಲ್ಲಿ ಅಲ್ಲೇ ಇಡ್ತಾ ಇದ್ವಿ. ಬಟ್ ಇಲ್ಲಿ ಮನೆಯಲ್ಲಿ ಮಾಡಿಕೊಂಡು ಸ್ವಲ್ಪ ನಮ್ಗೆ ಆಗೋಷ್ಟು ಅಲ್ಲಿ ಕೆಲವ್ರಿಗೆ ಊಟ ಹಚ್ತಾ ಇರ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷದ ಮಾಘ ಮಾಸದಲ್ಲಿ ಈ ಜಾತ್ರಾ ಮಹೋತ್ಸವ ನಡೆಯಿತು. 14 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹಾಗೂ ಹೆಚ್ಚಾಗಿ ಆಂಧ್ರ ಪ್ರದೇಶದ ಭಕ್ತಾದಿಗಳು ಹೊರ ರಾಜ್ಯಗಳಿಂದ ವಿವಿಧ ಮೂಲೆಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ದೇವರ ಪೂಜೆ ಹರಕೆ ಸಲ್ಲಿಸುತ್ತಾರೆ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಅನ್ನದಾನ ನಡೆಯಲಿದ್ದು ಉಳಿದ ದಿನಗಳಲ್ಲಿ ಪ್ರತಿ ಭಾನುವಾರ ಅನ್ನ ಸಂತರ್ಪಣೆ ನೆರವೇರುತ್ತದೆ. ಬ್ರಹ್ಮ ರಥೋತ್ಸವ, ರಾತ್ರಿ ಹೂವಿನ ಪಲ್ಲಕ್ಕಿ ಉತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ.